ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಸೊ ಇನ್ಸ್ಟೆಂಟ್ಲಿ ಇದಕ್ಕೂ ಕೂಡ ರೊಟೇಟ್ ಆಗೋದಕ್ಕೆ ಎನರ್ಜಿ ಎಲ್ಲಿಂದ? ಸೊ ಏನಿದು ಸಿ ಸಿ ಅಂತಂದ್ರೆ ಏನು ಮಕ್ಕಳ? ಕೆಪಾಸಿಟೆನ್ಸ್. ಶೇಪ್ಸ್ ಡಿಫ್ರೆಂಟ್, ಸೈಜಸ್ ಡಿಫ್ರೆಂಟ್, ವ್ಯಾಲ್ಯೂ ಆಫ್ ಕೆಪಾಸಿಟರ್. ಇಲ್ಲಿ 1 ಕೂಲಂಬ್ ಚಾರ್ಜ್ ನ ನಾವು ಸ್ಟೋರ್ ಮಾಡಿದ್ರೆ ಅದನ್ನ ಏನಂತ ಕರಿಬಹುದು? 1 ಫ್ಯಾರಡ್ ಅಂತ ಹೇಳಿ ಕರಿಬಹುದು. ಓಕೆ, ಸೊ ಹಾಗಿದ್ರೆ ವಾಟ್ ಈಸ್ ಕೆಪಾಸಿಟೆನ್ಸ್? ಹಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ KCET ಗೆ ಬರುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಕೆಪಾಸಿಟರ್. ಸೊ ಈ ಕೆಪಾಸಿಟರ್ ಕಾನ್ಸೆಪ್ಟ್ ನಾನು 10 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊಬೈಲ್ ಅಲ್ಲಿ ಆಗಿರ್ಬೋದು, ಕ್ಯಾಮ್ರಾದಲ್ಲಿ ಆಗಿರ್ಬೋದು, ಸೊ ಫ್ಲಾಶ್ ನ ಯೂಸ್ ಮಾಡ್ಕೊಂಡು ಫೋಟೋ ತೆಗ್ದೇ ಇರ್ತೀರಾ, ಹೌದಲ್ವಾ? ಸೊ ಹಾಗಿದ್ರೆ ಈ ಇಂಟೆನ್ಸ್ ಬ್ರೈಟ್ ಲೈಟ್ ಬರೋದಕ್ಕೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಅದೇ ರೀತಿ ಫ್ಯಾನ್ ನ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಸೊ ಇನ್ಸ್ಟೆಂಟ್ಲಿ ಇದಕ್ಕೂ ಕೂಡ ರೊಟೇಟ್ ಆಗೋದಕ್ಕೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಅದೇ ರೀತಿ ವೆಹಿಕಲ್ಸ್ ಅಲ್ಲಿ ಆಗಿರ್ಬೋದು, ಕಾರಲ್ಲಿ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮಕ್ಕಳ, ಹೌದಲ್ವಾ? ಸೊ ಈ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಲೌಡ್ ಮ್ಯೂಸಿಕ್ ಬರೋದಕ್ಕೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಸೊ ಅದೇ ರೀತಿ ಇನ್ವರ್ಟರ್ ಇರುತ್ತೆ, ಹೌದಲ್ವಾ? UPS ಇನ್ವರ್ಟರ್ ನಿಮ್ಮ ಮನೇಲಿ ಇರುತ್ತೆ. ಸೊ ಕರೆಂಟ್ ಹೋಗಿದ ತಕ್ಷಣ UPS ಆನ್ ಆಗುತ್ತೆ. ಹಾಗಿದ್ರೆ ಇನ್ಸ್ಟೆಂಟ್ಲಿ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಸೊ ಇದಕ್ಕೆಲ್ಲ ಉತ್ತರ ಮಕ್ಕಳ ಕೆಪಾಸಿಟರ್. ಸೊ ಏನಿದು ಕೆಪಾಸಿಟರ್? ಇಟ್ ಈಸ್ ಅ ಡಿವೈಸ್ ವಿಚ್ ಸ್ಟೋರ್ಸ್ ಚಾರ್ಜಸ್. ಸೊ ಇದೇನ್ ಮಾಡುತ್ತೆ, ಈ ಕೆಪಾಸಿಟರ್ ಏನ್ ಮಾಡುತ್ತೆ, ತನ್ನಲ್ಲಿ ಚಾರ್ಜ್ ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಆ ಡಿವೈಸ್ ನ ನಾವೇನಂತ ಕರಿತೀವಿ? ಕೆಪಾಸಿಟರ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಅ ಕೆಪಾಸಿಟರ್? ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಓಕೆ, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಇದೇನ್ ಮಾಡುತ್ತೆ? ದಟ್ ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್. ಇದು ಚಾರ್ಜಸ್ ನ ಏನ್ ಮಾಡಿ ಇಟ್ಕೊಳ್ಳುತ್ತೆ? ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಹಾಗಿದ್ರೆ ಎನರ್ಜಿ ಇರ್ಲೇಬೇಕಲ್ವಾ? ಯಾವ ಟೈಪ್ ಆಫ್ ಎನರ್ಜಿ ಇರುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ ಇರುತ್ತೆ. ಓಕೆ, ಸೊ ಯೂಶುವಲ್ ಆಗಿ ಕೆಪಾಸಿಟರ್ ಈ ತರ ಕಾಣಿಸುತ್ತೆ. ಓಕೆನಾ ಮಕ್ಕಳ? ಸೊ ಇದ್ರಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಇಲ್ಲಿ 10,000 ಮೈಕ್ರೋಫ್ಯಾರಡ್ ಇದೆ, ಇಲ್ಲಿ 2200 ಮೈಕ್ರೋಫ್ಯಾರಡ್ ಇದೆ. ಸೊ ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಕೆಪಾಸಿಟರ್ ಇಲ್ಲಿ ಇದೆ. ಓಕೆ, ಸೊ ಹಾಗಿದ್ರೆ ವಾಟ್ ಈಸ್ ಕೆಪಾಸಿಟೆನ್ಸ್? ಸೊ ಕೆಪಾಸಿಟರ್ ಎಷ್ಟು ಚಾರ್ಜಸ್ ನ ಸ್ಟೋರ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದು, ಅಥವಾ ಅದ್ರ ಎಬಿಲಿಟಿ, ಅದ್ರ ಸ್ಟ್ರೆಂತ್ ನ ಯಾವ್ದು ಎಕ್ಸ್ಪ್ಲೈನ್ ಮಾಡುತ್ತಪ್ಪ ಅಂತಂದ್ರೆ ಕೆಪಾಸಿಟೆನ್ಸ್ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ವಾಟ್ ಈಸ್ ಕೆಪಾಸಿಟೆನ್ಸ್? ಇಟ್ ಈಸ್ ಅನ್ ಎಬಿಲಿಟಿ ಆರ್ ಸ್ಟ್ರೆಂತ್. ಓಕೆ, ಸೊ ಕೆಪಾಸಿಟರ್ ಎಷ್ಟು ಚಾರ್ಜಸ್ ನ ಸ್ಟೋರ್ ಮಾಡುತ್ತೆ ಅನ್ನೋ ಸ್ಟ್ರೆಂತ್ ನ, ಎಬಿಲಿಟಿನ ಏನ್ ತೋರಿಸುತ್ತೆ? ಈ ಕೆಪಾಸಿಟೆನ್ಸ್ ತೋರಿಸುತ್ತೆ. ಓಕೆ, ಹಾಗಿದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕೆಪಾಸಿಟೆನ್ಸ್? ಸೊ ಯಾವ್ದೋ ಒಂದು ಕೆಪಾಸಿಟರ್ ಅಲ್ಲಿ, ಸೊ ನಿಮ್ಗೆ ಈ ಫಾರ್ಮುಲಾ ಗೊತ್ತೇ ಇದೆ, ಹೌದಾ? V is equal to 1/4πε0 Q/R. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ದು ಫಾರ್ಮುಲಾ ಗೊತ್ತೇ ಇದೆ, ಹೌದಲ್ವಾ? ಸೊ ಇದರಲ್ಲಿ ಜಸ್ಟ್ V ಮತ್ತೆ Q ನ ನೋಡೋದಾದ್ರೆ ಏನಂತ ಬರಿಬಹುದು ನಾವು? Q is directly proportional to V ಅಂತ ಬರಿಬಹುದಾ? ಹಾಗಿದ್ರೆ ಏನರ್ಥ? ಚಾರ್ಜ್ ಕೆಪಾಸಿಟೆನ್ಸ್ ಅಲ್ಲಿ ಚಾರ್ಜ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ? ಪೊಟೆನ್ಶಿಯಲ್ ವ್ಯಾಲ್ಯೂ ಕೂಡ ಏನಾಗ್ತಿರುತ್ತೆ? ಅಲ್ಲಿ ಜಾಸ್ತಿ ಆಗ್ತಿರುತ್ತೆ, ಹೌದಲ್ವಾ? ಸೊ ಹಾಗಿದ್ರೆ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡ್ಬೇಕಲ್ವಾ? ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಆ ಕಾನ್ಸ್ಟೆಂಟ್ ಯಾವುದು? ಸಿ. ಓಕೆ, ಆ ಕಾನ್ಸ್ಟೆಂಟ್ ಯಾವುದು? ಸಿ. ಸೊ ಏನಿದು ಸಿ? ಸಿ ಅಂತಂದ್ರೆ ಏನು ಮಕ್ಕಳ? ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್. ಓಕೆ, ಸೊ ಈ ಸಿ ಗೆ ಸಾಲ್ವ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಮ್ಗೆ? ಫಾರ್ಮುಲಾ ಏನ್ ಸಿಗುತ್ತೆ? ಸಿ ಇಸ್ ಈಕ್ವಲ್ ಟು Q/V. ಹೌದಾ? C is equal to Q/V. So this is the formula of capacitance. Capacitance is equal to charge per potential difference. Charge per unit potential difference ಅಂತ ಹೇಳ್ಬೋದು. Okay, so this is the formula for capacitance. Very important formula ಮಕ್ಕಳ ಇದು. ಓಕೆನಾ? ಎಸ್. ಸೊ ಹಾಗಿದ್ರೆ ಯೂನಿಟ್ ಏನಾಗಿರುತ್ತೆ ಕೆಪಾಸಿಟೆನ್ಸ್ದು? ಯೂನಿಟ್ ಏನಾಗಿರುತ್ತೆ? ಸೊ ಚಾರ್ಜ್ ಯೂನಿಟ್ ಏನು? ಕೂಲಂಬ್, ಹೌದಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಯೂನಿಟ್ ಏನು? ವೋಲ್ಟ್, ಹೌದಲ್ವಾ? ಸೊ ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ವಾಟ್? ಕೂಲಂಬ್ ಪರ್ ವೋಲ್ಟ್. ಅಥವಾ ಸೊ ಇದಕ್ಕೆ ಇನ್ನೊಂದು ಯೂನಿಟ್ ಕೂಡ ಇದೆ, ಏನದು? ಫ್ಯಾರಡ್. ಈ ಫ್ಯಾರಡ್ ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂತಂದ್ರೆ F ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ವಾಟ್ ಈಸ್ ದ ಯೂನಿಟ್ ಆಫ್ ಕೆಪಾಸಿಟೆನ್ಸ್? ಇಟ್ ಈಸ್ ಫ್ಯಾರಡ್. ಸೊ ಅದನ್ನ F ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಕಸ್ಮಾತ್ 1 ಫ್ಯಾರಡ್ ನ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಏನ್ ಮಾಡ್ತೀರಾ? 1 ಫ್ಯಾರಡ್ ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು? 1 ಕೂಲಂಬ್ ಆಫ್ ಚಾರ್ಜ್
1 ವೋಲ್ಟ್ ಅಥವಾ ಅಥವಾ 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲಿ 1 ಕೂಲಮ್ ಚಾರ್ಜ್ ನ ನಾವು ಸ್ಟೋರ್ ಮಾಡಿದ್ರೆ ಅದನ್ನ ಏನಂತ ಕರಿಬಹುದು 1 ಫ್ಯಾರಡ್ ಅಂತ ಹೇಳಿ ಕರಿಬಹುದು. ಓಕೆ, ಸೊ ಹಾಗಿದ್ರೆ ವಾಟ್ ಈಸ್ ಕೆಪಾಸಿಟೆನ್ಸ್? ಇಟ್ ಈಸ್ ದ ability of capacitor to store charges. Okay, so what is the formula of capacitance? C is equal to Q by V. So what is the unit of capacitance? It is farad. Okay, yes. So ಇಲ್ಲಿ different types of capacitors ಇದೆ, ಸೊ ಇಲ್ಲಿ ಮೇಜರ್ ಆಗಿ ನಾವು 3 ಟೈಪ್ಸ್ ಕನ್ಸಿಡರ್ ಮಾಡಿದೀವಿ. ಒಂದು ಪ್ಯಾರಲಲ್, ಇನ್ನೊಂದು ಸಿಲಿಂಡ್ರಿಕಲ್, ಇನ್ನೊಂದು ಸ್ಪೆರಿಕಲ್. ಓಕೆ, ಸೊ ಪ್ಯಾರಲಲ್ ಅಂತ ಅಂದ್ರೆ ಏನಿರುತ್ತೆ? ಸೊ ಎರಡು ಪ್ಲೇಟ್ಸ್ ಇರುತ್ತೆ, ಮೆಟಾಲಿಕ್ ಪ್ಲೇಟ್ಸ್ ಇರುತ್ತೆ. ಓಕೆ, ಅದ್ರ ಮಧ್ಯೆ ಏನಿರುತ್ತೆ? ಗ್ಯಾಪ್ ಇರುತ್ತೆ. ಈ ತರ ಇರುತ್ತೆ ಇದ್ರ ಸ್ಟ್ರಕ್ಚರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯೂಶಲಿ ಈ ತರ ಕಾಣಿಸುತ್ತೆ ರಿಯಲ್ ಲೈಫ್ ಅಲ್ಲಿ. ಓಕೆ, ಸೊ ಹಾಗೆ ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್ ಅಂತ ಅಂದ್ರೆ ಏನು? ಸೊ ಇದರಲ್ಲಿ 2 ಸಿಲಿಂಡರ್ಸ್ ಇರುತ್ತೆ. ಓಕೆ, ಸೊ ಇಲ್ಲೊಂದು ಸಿಲಿಂಡರ್, ಇದ್ರ ಒಳಗೊಂದು ಸಿಲಿಂಡರ್ ಇರುತ್ತೆ, ಇದ್ರ ಮಧ್ಯೆ ಏನಿರುತ್ತೆ? ಗ್ಯಾಪ್ ಇರುತ್ತೆ. ಓಕೆನಾ, ಎರಡು ಕೂಡ ಕಂಡಕ್ಟರ್ ಆಗಿರುತ್ತೆ. ಸೊ ಈ ತರ ಸ್ಟ್ರಕ್ಚರ್ ಇರುತ್ತೆ. ಸೊ ರಿಯಲ್ ಲೈಫ್ ಅಲ್ಲಿ ಈ ತರ ಕಾಣಿಸುತ್ತೆ ಕೆಪಾಸಿಟರ್, ಸಿಲಿಂಡ್ರಿಕಲ್ ಕೆಪಾಸಿಟರ್. ಓಕೆ, ಸೊ ಈ ತರ ಕೆಪಾಸಿಟರ್ ನೀವು ನೋಡಿರ್ಬೋದು, ಯೂಶಲಿ ಫ್ಯಾನ್ ಅಲ್ಲಿ ಇರುತ್ತೆ. ಓಕೆ, ಎಸ್. ಇನ್ನ ಸ್ಪೆರಿಕಲ್ ಕೆಪಾಸಿಟರ್ ಹೆಂಗಿರುತ್ತಪ್ಪ ಅಂತಂದ್ರೆ ಒಂದ್ ಸ್ಪೇರ್ ಇರುತ್ತೆ, ಅದ್ರೊಳಗೆ ಇನ್ನೊಂದು ಸ್ಪೇರ್ ಇರುತ್ತೆ, ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ, ಎರಡು ಕೂಡ ಕಂಡಕ್ಟರ್ ಆಗಿರುತ್ತೆ. ಸೊ ರಿಯಲ್ ಲೈಫ್ ಅಲ್ಲಿ ಸ್ಪೆರಿಕಲ್ ಕೆಪಾಸಿಟರ್ ಹೆಂಗಿರುತ್ತಪ್ಪ ಅಂತಂದ್ರೆ ಈ ತರ ಇರುತ್ತೆ. ಓಕೆನಾ ಮಕ್ಕಳ? ಎಸ್. ಸೊ ದಿಸ್ ಇಸ್ ಟೈಪ್ಸ್ ಆಫ್ ಕೆಪಾಸಿಟರ್. ಒಂದು ಪ್ಯಾರಲಲ್, ಇನ್ನೊಂದು ಸಿಲಿಂಡ್ರಿಕಲ್, ಇನ್ನೊಂದು ಸ್ಪೆರಿಕಲ್. ಸೊ ನಮ್ಮ ಸಿಲೆಬಸ್ ಅಲ್ಲಿ ಜಾಸ್ತಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಸೊ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸ್ಟ್ರಕ್ಚರ್ ಹೇಗಿರುತ್ತೆ, ಅದ್ರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಏನಾಗಿರುತ್ತೆ? 2 ಪ್ಲೇಟ್ಸ್ ಇರುತ್ತೆ. ಓಕೆ, 2 ಪ್ಲೇಟ್ಸ್ ಇರುತ್ತೆ. ಈ 2 ಪ್ಲೇಟ್ಸ್ ಏನಾಗಿರುತ್ತೆ? ಈಕ್ವಲ್ ಏರಿಯಾ ಇರುತ್ತೆ. ಈ 2 ಪ್ಲೇಟ್ಸ್ಗೂ ಏನಾಗಿರುತ್ತೆ? ಈಕ್ವಲ್ ಏರಿಯಾ ಇರುತ್ತೆ. ಇದು ಏರಿಯಾ ಎ ಇರುತ್ತೆ, ಇದು ಏರಿಯಾ ಎ ಇರುತ್ತೆ. ಈ 2 ಮಧ್ಯೆ ಒಂದಷ್ಟು ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಮಕ್ಕಳ. ಓಕೆ, ಈ 2 ಮಧ್ಯೆ ಒಂದಷ್ಟು ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಓಕೆನಾ? ಎಸ್. ಸೊ ಹೇಗ್ ವರ್ಕ್ ಆಗುತ್ತೆ ಇದು? ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಥವಾ ಯಾವುದೇ ಒಂದು ಕೆಪಾಸಿಟರ್ ನ ನಾವು ಯೂಶಲಿ ಏನ್ ಮಾಡ್ತೀವಿ? ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ಇದು ಪಾಸಿಟಿವ್ ಟರ್ಮಿನಲ್, ನಿಮ್ಗೆ ಗೊತ್ತಿದೆ, ಇದು ನೆಗೆಟಿವ್ ಟರ್ಮಿನಲ್. ಓಕೆ, ಸೊ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಈ ಪ್ಲೇಟ್ ಇಂದ ಎಲೆಕ್ಟ್ರಾನ್ಸ್ ಏನ್ ಮಾಡ್ಕೊಳ್ಳುತ್ತೆ? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಈ ಕಡೆಯಿಂದ ಅಬ್ಸರ್ವ್ ಆಗಿ ಈ ತರ ಮೂವ್ಮೆಂಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಇದರಿಂದ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಏನಾಗುತ್ತೆ? ಈ ಪ್ಲೇಟ್ ಏನಾಗುತ್ತೆ? ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಓಕೆ, ಫಸ್ಟ್ ಪ್ಲೇಟ್ ಏನಾಗುತ್ತೆ? ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ನ ಅಬ್ಸರ್ವ್ ಮಾಡ್ತಾ ಇದೆ ಈ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್. ಓಕೆ, ಇನ್ ದ ಸೇಮ್ ವೇ ಇನ್ನೊಂದು ಪ್ಲೇಟ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ, ಎಕ್ಸೆಸ್ ಎಲೆಕ್ಟ್ರಾನ್ಸ್ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಈ ಪ್ಲೇಟ್ ಏನಾಗುತ್ತೆ? ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಸೊ ಒಂದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಸೊ ಹಾಗಿದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಎರಡು ಇದೆ ಅಂತಂದ್ರೆ, ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಎರಡು ಇದೆ ಅಂತಂದ್ರೆ ಏನ್ ಕ್ರಿಯೇಟ್ ಆಗುತ್ತೆ? ಎರಡರ ಮಧ್ಯ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಹೌದಲ್ವಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಎಲ್ಲಿಂದ ಇಲ್ಲಿವರೆಗೂ ಇರುತ್ತೆ? ಒಂದು ಪಾಸಿಟಿವ್ ಎಂಡ್ ಇಂದ ಇನ್ನೊಂದು ನೆಗೆಟಿವ್ ಎಂಡ್ ಗೆ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಓಕೆ, ಸೊ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಕೆಪಾಸಿಟರ್ಸ್ ಮಧ್ಯೆ ಎನರ್ಜಿ ಸ್ಟೋರ್ ಆಗಿರುತ್ತೆ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಹಾಗಿದ್ರೆ ಎಲ್ಲಿವರೆಗೂ ಈ ಮೂವ್ಮೆಂಟ್ ನಡೀತಾನೆ ಇರುತ್ತೆ? ಇದರಿಂದ ಚಾರ್ಜ್ ಅಬ್ಸರ್ವ್ ಆಗ್ತಿರೋದು, ಇದಕ್ಕೆ ಎಲೆಕ್ಟ್ರಾನ್ಸ್ ನ ಕೊಡ್ತಾ ಇರೋದು ಎಲ್ಲಿವರೆಗೂ ನಡೀತಾ ಇರುತ್ತೆ? ಸೊ ವಿ ನೋ ದಟ್ Q is directly proportional to V ಅಂತ ಗೊತ್ತೇ ಇದೆ. ಹೌದಲ್ವಾ? ಸೊ ನಮ್ಗೆ ಬ್ಯಾಟ್ರಿಗೂ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದೇ ಇರುತ್ತೆ, ಅದು ಗೊತ್ತಿದೆ ನಿಮ್ಗೆ. ಸೊ ಎಲ್ಲಿವರೆಗೂ ಕೆಪಾಸಿಟರ್ಸ್ ಅಲ್ಲಿ ಚಾರ್ಜ್ ಸ್ಟೋರ್ ಆಗುತ್ತಪ್ಪ ಅಂತಂದ್ರೆ ಈ ಕೆಪಾಸಿಟರ್ ನ ಪೊಟೆನ್ಶಿಯಲ್ ಬ್ಯಾಟ್ರಿ ವೋಲ್ಟೇಜ್ಗೆ, ಬ್ಯಾಟ್ರಿ ಪೊಟೆನ್ಶಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗೋವರೆಗೂ ಏನಾಗುತ್ತೆ? ಈ ಕೆಪಾಸಿಟರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ಮಕ್ಕಳ? ಸೊ ಎಲ್ಲಿವರೆಗೂ ಚಾರ್ಜ್ ಆಗುತ್ತೆ? ಇದ್ರ ಪೊಟೆನ್ಶಿಯಲ್ ಡಿಫರೆನ್ಸ್ ಬ್ಯಾಟ್ರಿ ವೋಲ್ಟೇಜ್ಗೆ ಈಕ್ವಲ್ ಆಗೋ ತನಕನೂ ಇದು ಚಾರ್ಜ್ ಆಗುತ್ತೆ. ಓಕೆ, ಅದಾದ್ಮೇಲೆ ಏನಾಗುತ್ತೆ? ಚಾರ್ಜ್ ಆಗೋದು ನಿಂತೋಗುತ್ತೆ, ಕೆಪಾಸಿಟರ್ ಇಸ್ ಫುಲ್ಲಿ ಚಾರ್ಜ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವರ್ಕ್ಸ್. ಸೊ ಹಾಗಿದ್ರೆ ಎ ಮೇಲೆ ಹಾಗೆ ಡಿ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ? ವಾಟ್ ಈಸ್ ಎ? ಏರಿಯಾ ಮೇಲೆ, ಹಾಗೇನೆ ಡಿಸ್ಟೆನ್ಸ್ ಮೇಲೆ ಹೇಗ್ ಡಿಪೆಂಡ್ ಆಗಿರುತ್ತೆ ಕೆಪಾಸಿಟರ್? ಸೊ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ.
ಸೊ ಹಾಗಿದ್ರೆ ಏನರ್ಥ, ಈ ಕೆಪಾಸಿಟರ್ ಏನಾಗಿರುತ್ತೆ, ಈ ಕೆಪಾಸಿಟರ್ ಏನಾಗಿರುತ್ತೆ ಏರಿಯಾ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹಂಗಂತಂದ್ರೆ ಏನರ್ಥ, ಈ ಪ್ಲೇಟ್ಸ್ ಏರಿಯಾ ಜಾಸ್ತಿ ಆಯ್ತು ಅಂತಂದ್ರೆ, ಪ್ಲೇಟ್ಸ್ ಏರಿಯಾ ಜಾಸ್ತಿ ಆಯ್ತು ಅಂತಂದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯ ಸಿಂಟೆಕ್ಸ್ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತಂದ್ರೆ ವಾಟರ್ ಜಾಸ್ತಿ ಏನ್ ಮಾಡ್ಕೊಳ್ಳುತ್ತೆ, ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಹೌದಲ್ವಾ? ಅದೇ ರೀತಿ ದ ಏರಿಯಾ ಆಫ್ ದ ಪ್ಲೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ ದ ಸೇಮ್ ವೇ ಡಿಸ್ಟೆನ್ಸ್ ಮೇಲೆ ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಿದ್ರೆ ಏನರ್ಥ, ಸೊ ಎರಡು ಪ್ಲೇಟ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಶುಡ್ ಬಿ ವೆರಿ ಲೆಸ್ so that capacitance is very high. So I hope capacitance ಹೇಗೆ ವರ್ಕ್ ಆಗುತ್ತೆ ಅರ್ಥ ಆಗಿದೆ. ಸೊ ವಿ ನೋ ದಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಏರಿಯಾ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಕೆಪಾಸಿಟೆನ್ಸ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಅದೇ ರೀತಿ ಸಪರೇಷನ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆನಾ ಮಕ್ಕಳ? ಎಸ್. ಹಾಗಿದ್ರೆ ಡೈಎಲೆಕ್ಟ್ರಿಕ್ ಅಂತ ಅಂದ್ರೆ ಏನು? ಈ ಟು ಕೆಪಾಸಿಟೆನ್ಸ್ ಪ್ಲೇಟ್ಸ್ ಮಧ್ಯ ಅಕಸ್ಮಾತ್ ಯಾವುದೋ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ನ ನಾವು ಇನ್ಸರ್ಟ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಡೈಎಲೆಕ್ಟ್ರಿಕ್ ಅಂತ ಹೇಳಿ ಕರಿತೀವಿ. ಸೊ ಡೈಎಲೆಕ್ಟ್ರಿಕ್ ಯೂಶಲಿ ಏನಾಗಿರುತ್ತೆ, ಇಟ್ ಈಸ್ ಅ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರುತ್ತೆ. ಓಕೆ, ಸೊ ವಾಟ್ ಈಸ್ ಡೈಎಲೆಕ್ಟ್ರಿಕ್? ಇಟ್ ಈಸ್ ಅನ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಥವಾ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಆಗಿರುತ್ತೆ, ಪ್ಲೇಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಇದನ್ನ ಏನ್ ಮಾಡ್ತೀವಿ, ಕೆಪಾಸಿಟರ್ ಪ್ಲೇಟ್ಸ್ ಮಧ್ಯೆ ಇಡ್ತೀವಿ. ಸೊ ದಟ್ ಏನಾಗುತ್ತೆ, ಸೊ ದಟ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎಕ್ಸಾಂಪಲ್ಸ್ ಏನು ಡೈಎಲೆಕ್ಟ್ರಿಕ್ಸ್ ಗೆ? ಏರ್ ಆಗಿರ್ಬೋದು, ವ್ಯಾಕ್ಯೂಮ್ ಆಗಿರ್ಬೋದು, ಮೈಕಾ, ಗ್ಲಾಸ್, ಪೇಪರ್, ಪ್ಲಾಸ್ಟಿಕ್, ಸಿರಮಿಕ್. ಸೊ ಇದೆಲ್ಲ ಎಕ್ಸಾಂಪಲ್ ಫಾರ್ ಡೈಎಲೆಕ್ಟ್ರಿಕ್ಸ್. ಓಕೆ, ಸೊ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟೆನ್ಸ್. ಅಕಸ್ಮಾತ್ ನಾನು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ, ಪ್ಲೇಟ್ಸ್ ಮಧ್ಯೆ ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕನ್ಸಿಡರ್ C' ಇಸ್ ದ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಆಫ್ಟರ್ ಇನ್ಸರ್ಟಿಂಗ್ ಡೈಎಲೆಕ್ಟ್ರಿಕ್. ಸೊ ಅದ್ರ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, K ಟೈಮ್ಸ್ ಜಾಸ್ತಿ ಆಗುತ್ತೆ. ವಾಟ್ ಈಸ್ K? K ಇಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಇನಿಷಿಯಲಿ ಕೆಪಾಸಿಟೆನ್ಸ್ C ಇತ್ತು ಅಂತಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಷ್ಟು ಏನಾಗುತ್ತೆ, ಕೆಪಾಸಿಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಿದ್ರೆ ಹೇಗೆ ಜಾಸ್ತಿ ಆಗುತ್ತೆ, ಹೇಗೆ ಕೆಪಾಸಿಟೆನ್ಸ್ ವರ್ಕ್ ಆಗುತ್ತೆ? ಯೂಶಲಿ ಡೈಎಲೆಕ್ಟ್ರಿಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಅದ್ರ ಡೈಪೋಲ್ ಏನಾಗುತ್ತೆ, ರ್ಯಾಂಡಮ್ಲಿ ಓರಿಯೆಂಟೆಡ್ ಆಗಿರುತ್ತೆ. ಓಕೆ, ಸೊ ಅದಾದ್ಮೇಲೆ ಕೆಪಾಸಿಟೆನ್ಸ್ ಚಾರ್ಜ್ ಆದ್ಮೇಲೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗಿರುತ್ತೆ, ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಎಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಹೌದಲ್ವಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ, ಈ ಡೈಪೋಲ್ಸ್ ಎಲ್ಲ ತನ್ನನ್ನ ತಾನು ಅಲೈನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇರೋದ್ರಿಂದ ಇದೇನಾಗುತ್ತೆ, ನೆಗೆಟಿವ್ ಟರ್ಮಿನಲ್ ಏನಾಗುತ್ತೆ, ಆ ಕಡೆ ಸೈಡ್ ಅಟ್ರಾಕ್ಟ್ ಆಗುತ್ತೆ. ಓಕೆ, ನೆಗೆಟಿವ್ ಏನಿದೆಯಲ್ಲ, ಡೈಪೋಲ್ದು ನೆಗೆಟಿವ್ ಇದೆಯಲ್ಲ, ಇದೇನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ ಮಕ್ಕಳ? ಅದೇ ರೀತಿ ಪಾಸಿಟಿವ್ ಟರ್ಮಿನಲ್ ಏನಾಗುತ್ತೆ, ನೆಗೆಟಿವ್ ಟರ್ಮಿನಲ್ಗೆ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ತನ್ನನ್ನ ತಾನು ಡೈಪೋಲ್ಸ್ ಏನಾಗುತ್ತೆ, ಅಲೈನ್ ಮಾಡ್ಕೊಳ್ಳುತ್ತೆ. ಓಕೆನಾ? ಎಸ್. ಸೊ ಇದಾದ್ಮೇಲೆ ಏನಾಗುತ್ತೆ, ಸೊ ಈ ತರ ಏನಾಗುತ್ತೆ, ಸಿಮೆಟ್ರಿಕಲಿ ಏನಾಗುತ್ತೆ, ಅಲೈನ್ ಆಗುತ್ತೆ. ಈ ತರ ಆದಾಗ ಏನಾಗುತ್ತೆ, ಎಸ್. ಸೊ ಯೂಶಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇದೆ, ಹೌದಾ? ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅದೇ ರೀತಿ ಈಚ್ ಡೈಪೋಲ್ಸ್ ಡೈಎಲೆಕ್ಟ್ರಿಕ್ಸ್ ನ ಡೈಪೋಲ್ಸ್ ಏನಾಗಿದೆ, ಅದಕ್ಕೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಹೌದಾ? ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಹಾಗಾಗಿ ಪಾಸಿಟಿವ್ ಟು ನೆಗೆಟಿವ್ ಏನಾಗಿದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಓಕೆ, ಸೊ ಯೂಶಲಿ ಏನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಪ್ಲೇಟ್ಸ್ ಮಧ್ಯೆ ಇರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ, ಈ ಡೈರೆಕ್ಷನ್ ಅಲ್ಲಿ ಇದೆ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾಗಿದೆ, ಈ ಡೈಎಲೆಕ್ಟ್ರಿಕ್ಸ್ ನ ಡೈಪೋಲ್ಸ್ ಏನಾಗಿದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ದಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೆಂಗೆ ಕಡಿಮೆ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈ ಎಲೆಕ್ಟ್ರಿಕ್ ಫೀಲ್ಡ್ ನ ವ್ಯಾಲ್ಯೂ 10 ಇದೆ ಅಂತ ಅನ್ಕೊಂಡ್ರೆ, ಸೊ ಇದೆಲ್ಲಾದ್ರದ್ದು ವ್ಯಾಲ್ಯೂ 8 ಆಯ್ತು ಅಂತಂದ್ರೆ, ಬಿಕಾಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಮೈನಸ್ ನ ಯೂಸ್ ಮಾಡ್ತಿದೀವಿ. ಸೊ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಜಸ್ಟ್ 2 ಇದೆ. ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಅಷ್ಟೇ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಿದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆದ್ರೆ ಏನಾಗುತ್ತೆ,
ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಯ್ತು ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಆಗುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ವಿ ನೋ ದಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ದಟ್ ಡೈಎಲೆಕ್ಟ್ರಿಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ದ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಈ ಸ್ಟೆಪ್ಸ್ ಇರುತ್ತೆ. ಸೊ ಡೈಎಲೆಕ್ಟ್ರಿಕ್ಸ್ ಏನಾಗುತ್ತೆ, ಫಸ್ಟ್ ಸ್ಟೆಪ್ ಅಲ್ಲಿ ಪೋಲರೈಸ್ ಆಗುತ್ತೆ. ಪೋಲರೈಸ್ ಆಗೋದು ನೋಡಿದ್ರಿ ಅಲ್ವಾ, ಪೋಲರೈಸ್ ಆಗುತ್ತೆ. ಓಕೆ, ಪೋಲರೈಸ್ ಆಗಿ ಏನಾಗುತ್ತೆ, ತನ್ನನ್ನ ತಾನು ಅಲೈನ್ ಮಾಡ್ಕೊಂಡಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಸೊ ಪೋಲರೈಸೇಷನ್ ಕ್ರಿಯೇಟ್ಸ್ ಆನ್ ಆಪೋಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದಾದ್ಮೇಲೆ ಏನಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಯ್ತು. ಹೌದಾ, ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಯ್ತು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಹೌದಲ್ವಾ. ಸೊ ಆಪೋಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆದಾಗ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ. ಸೊ ಇದಾದ್ಮೇಲೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಯ್ತು ಅಂತಂದ್ರೆ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಓಕೆ, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ, ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಡೈಎಲೆಕ್ಟ್ರಿಕ್ಸ್ ನ ಯೂಸ್ ಮಾಡೋದು ಮಕ್ಕಳ. ಡೈಎಲೆಕ್ಟ್ರಿಕ್ ನ ಯೂಸ್ ಮಾಡಿದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಐ ಹೋಪ್ ಕೆಪಾಸಿಟೆನ್ಸ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಮತ್ತಷ್ಟು ಕಾನ್ಸೆಪ್ಟ್ಸ್ಗೆ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್.